ಒಂದು ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ ಈಗಾಗಲೇ ನಾವು ಈ ಖಾತಾ ಮಾಡೋಂಥ ವ್ಯವಸ್ಥೆನ ಪ್ರಾರಂಭ ಹಿಂದೆ ಮಾಡಿದ್ದೇವೆ. ಅದು ಚಾಲನೆ ನಡೀತಾ ಇದೆ. ಈ ದೀಪಾವಳಿ ಮುಂದೆ ಬೆಂಗಳೂರು ನಾಗರಿಕರಿಗೆ ಇದು ಹೊರಗಡೆ ಹಳ್ಳಿಗೂ ಕೂಡ ಒಳಗಡೆ CMCಗಳು ಕೂಡ ಮುಂದಕ್ಕೆ ಇದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಆ ಇಲಾಖೆ ನಡೀತಾ ಇದೆ. ನಾನು ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂಥ 5 ಬೆಂಗಳೂರು ನಗರ ಪಾಲಿಕೆಗಳಿಗೆ ಈ ಬಿ ಖಾತೆಯನ್ನು ಎ ಖಾತೆಯಾಗಿ ಮಾಡಲಿಕ್ಕೆ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಇದೊಂದು ರೆವಲ್ಯೂಷನ್ ಸ್ಟೆಪ್, ಇದು ಕ್ರಾಂತಿಕಾರಿ ಬದಲಾವಣೆ, ಬೆಂಗಳೂರು ನಾಗರಿಕರಿಗೆ ಒಂದು ಕ್ರಾಂತಿಕಾರಿ ಬದಲಾವಣೆ. 25 ಲಕ್ಷ ಆಸ್ತಿಗಳಿವೆ ಬೆಂಗಳೂರು ನಗರದಲ್ಲಿ. ಇಲ್ಲಿ 7.5 ಲಕ್ಷ ಎ ಖಾತಾ ಇದೆ, 7.5 ಲಕ್ಷ ಬಿ ಖಾತಾ ಇದೆ. ಸುಮಾರು ಅನುಮೋದನೆ ಇಲ್ಲದೆ ಬಿ ಖಾತೆ ಪಡೆಯಲು ಸುಮಾರು 7 ರಿಂದ 8 ಲಕ್ಷ ಆಸ್ತಿಗಳು ನಮ್ಮ ವೆಬ್ಸೈಟ್ನಲ್ಲಿ ಖಾತಾ ಇರುವುದಿಲ್ಲ. ಸೊ ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಏನಪ್ಪ ಅಂದರೆ ಎಲ್ಲರಿಗೂ ಕೂಡ ಭೂಮಿ ಗ್ಯಾರಂಟಿ, ಅಂದರೆ ಅವರ ಆಸ್ತಿಗಳನ್ನು ಗ್ಯಾರಂಟಿಯಾಗಿ ಕಾಪಾಡಿಕೊಳ್ಳಿಕ್ಕೆ ಇದೊಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನು ನಾವು ಮಾಡಿದ್ದೇವೆ. ನಾವು ಮಾಡ್ತಾ ಇರೋಂಥ ವ್ಯವಸ್ಥೆಯನ್ನು ಗಮನದಲ್ಲಿಟ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ನವರು, ಮೋದಿ ಸಾಹೇಬರ ಸರ್ಕಾರ ನಮ್ಮ ಎಲ್ಲ ಅಧಿಕಾರಿಗಳನ್ನ ಕರೆದು ಇಡೀ ದೇಶದಲ್ಲೇ ಯಾರು ಕೂಡ ಇಂಥ ಒಂದು ದೊಡ್ಡ ಹೆಜ್ಜೆಗೆ ಹಾಕಿಲ್ಲ ಅಂಥೇಳಿ ಇವತ್ತು ನಮಗೆ ಶಬಾಷ್ಗಿರಿಯನ್ನು ಕೊಟ್ಟು ಇವತ್ತು ಶುಭ ಹಾರೈಸಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ಡಿಜಿಟಲೈಸೇಷನ್ಗೆ ಹೋಗಿದ್ದೀರಿ, ನೀವು ಒಳ್ಳೆ ಕೆಲಸ ಅಂಥೇಳಿ ನಮಗೆ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ. ಇದು ಹೇಳ್ಕೊಳ್ಳಿಕ್ಕೆ ನನಗೆ ಭಾಳ ಸಂತೋಷ. ಯಾರು ಇದಕ್ಕೆ ದುಡಿತಾ ಇರೋಂಥ ನಮ್ಮ BBMP, ಹಿಂದೆ BBMP ಏನಿತ್ತು, ಇವತ್ತು ಗ್ರೇಟರ್ ಬೆಂಗಳೂರು ಏನಿದೆ, ಆ ಎಲ್ಲ ಅಧಿಕಾರಿಗಳಿಗೆ ರಾಜ್ಯದ ಸಾರ್ವಜನಿಕರ ಪರವಾಗಿ, ಬೆಂಗಳೂರು ನಾಗರಿಕರ ಪರವಾಗಿ, ಸರ್ಕಾರದ ಪರವಾಗಿ ನಾನು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು KTCP ಕಾಯ್ದೆ 61ರ ಅಡಿಯಲ್ಲಿ ಅನುಮೋದನೆಗೊಂಡಂಥ ಕೃಷಿ ಜಮೀನು ಎಲ್ಲಿ ಇರೋಂಥ ಕಂದಾಯ ನಿವೇಶನಗಳು ಕೆಲವು ಕನ್ವರ್ಷನ್ ಆಗಿರ್ಬೋದು, ಕೆಲವು ಕನ್ವರ್ಷನ್ ಆಗದೇ ಇರ್ಬೋದು. ಕೆಲವರೆಲ್ಲ ಕಟ್ಟಡಗಳನ್ನು ಕಟ್ಕೊಬಿಟ್ಟಿದ್ದಾರೆ. ಯಾರ್ಯಾರು ಅಂಥವ್ರಿಗೆ ಬಿ ಖಾತಾ ಇಟ್ಕೊಂಡಿದ್ರು ಅವ್ರು ಯಾರು ಕೂಡ ದಾಖಲೆಗಳನ್ನು ಬ್ಯಾಂಕ್ಗೆ ಹೋಗಿ ಸಾಲವನ್ನು ಪಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಕಾನೂನು ಅಡಿಯಲ್ಲಿ ಪ್ಲ್ಯಾನ್ಗಳನ್ನು ಸ್ಯಾಂಕ್ಷನ್ ಮಾಡಿಕೊಂಡೋಕ್ಕೆ ಆಗ್ತಿರಲಿಲ್ಲ. ಎಲ್ಲ ಇಲ್ಲಿಗಲಾಗೆಲ್ಲ ಮಾಡಿಕೊಂಡು ಬರ್ತಾಯಿದ್ರು. ಸೊ ಅದಕ್ಕೆ ನಾನು ರೆಗ್ಯುಲೈಸ್ ಮಾಡೋ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾಯಿಲ್ಲ. ಬಿಲ್ಡಿಂಗನ್ನು ರೆಗ್ಯುಲೈಸ್ ಮಾಡೋಂಥ ಫಸ್ಟ್ ವ್ಯವಸ್ಥೆಗೆ ನಾವು ಕೈ ಹಾಕ್ತಾಯಿಲ್ಲ. ಈಗ ನಾವು ಕೈ ಹಾಕ್ತಾ ಇರೋದು ಫಸ್ಟ್ ಏನಪ್ಪ ಅಂತಂದರೆ, ಈಗಾಗಲೇ ನಾನು ಹಿಂದೆ ಯಾವ್ಯಾವ ರೆವಿನ್ಯೂ ಲೇಔಟ್ಸ್ ಇತ್ತು, ಯಾವ ರಸ್ತೆಗಳಿತ್ತು, ಆ ರಸ್ತೆಗಳೆಲ್ಲ ಇನ್ನು ಭೂಮಾಲೀಕರು ಅವ್ರ ಹೆಸರಲ್ಲೇ ಉಳಿಸ್ಕೊಂಡು ಸಾರ್ವಜನಿಕರಿಗೆ ದೋಖ ಮಾಡೋಂಥ ಪಾಣಿಗಳನ್ನು ಡಬಲ್ ರಿಜಿಸ್ಟ್ರೇಷನ್ ಮಾಡೋಂಥ ವ್ಯವಸ್ಥೆ ಕೂಡ ನಡೀತಾ ಇತ್ತು. ಅದಕ್ಕೆ ಕಳೆದ ಕ್ಯಾಬಿನೆಟ್ ಸಂಪುಟದಲ್ಲಿ ಹಿಂದೆ ಸುಮಾರು 3-4 ತಿಂಗಳಿಂದ ಅಸೆಂಬ್ಲಿಗೂ ತೆಗೆದುಕೊಂಡು ಬಂದು ಎಲ್ಲ ರಸ್ತೆಗಳನ್ನು ಸರ್ಕಾರಿ ರಸ್ತೆಗಳಾಗಿ ನಾವು ಘೋಷಣೆಯನ್ನು ನಾವು ಈಗಾಗಲೇ ನಾವು ಮಾಡಿದ್ದೇವೆ. ಇವತ್ತು ಕೂಡ ಯಾವುದ್ಯಾವುದು ರೆವಿನ್ಯೂ ಇರ್ಬೋದು, ಕನ್ವರ್ಷನ್ ಇರ್ಬೋದು, ಪ್ಲ್ಯಾನ್ ಇಲ್ಲದೆ ಈ ಬಿ ಖಾತಾ ಅಂತ ಏನು ಕೊಟ್ಟಿತ್ತು ಅದಕ್ಕೆ ಮುಂದಕ್ಕೆ ಎಲ್ಲ ದಾಖಲೆಗಳನ್ನು ಎ ಖಾತಾ ಆಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ಹೊಸ ಅವಕಾಶವನ್ನು 100 ದಿನದಲ್ಲಿ ಮಾಡಿಕೊಡ್ಲಿಕ್ಕೆ ಈ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತಿಂದ 100 ದಿನದೊಳಗೆ, ಅಂದರೆ 1ನೇ ತಾರೀಕಿಂದ ಇದು ಅಂದರೆ ನಮ್ಮ ಕನ್ನಡ ರಾಜ್ಯೋತ್ಸವ 1ನೇ ತಾರೀಕಿಂದ ಇದು ಪ್ರಾರಂಭ ಆಗ್ತದೆ.
ಇದಕ್ಕೆ 500 ರೂಪಾಯಿ ಕಟ್ಕೊಂಡು ಎಲ್ಲರೂ ಕೂಡ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಒಂದೊಂದು ಕಾರ್ಪೊರೇಷನ್ಗೆ 2 ಜಾಗಗಳಲ್ಲಿ ಇದಕ್ಕೆ ಒಂದು ನಮ್ಮ ಕಚೇರಿಗಳನ್ನೇ ಓಪನ್ ಮಾಡಿ ಸಾರ್ವಜನಿಕರಿಗೆ ಯಾರಿಗೆ ಇದು ಆನ್ಲೈನಲ್ಲಿ ಹಾಕ್ಕೊಳ್ಳಿಕ್ಕೆ ಗೊತ್ತಿಲ್ಲ ಒಂದು ಹೆಲ್ಪ್ ಡೆಸ್ಕ್ನ ವ್ಯವಸ್ಥೆ ಮಾಡ್ತೀವಿ. ಮತ್ತು ನಮ್ಮ ಏನು ರೆಗ್ಯುಲರಾಗಿ ನಮ್ಮ ಕಾರ್ಪೊರೇಷನ್ ವತಿಯಿಂದ ಏನು ಕೆಲವು ಕಚೇರಿಗಳನ್ನು ಅದಕ್ಕೇನು ಕರಿತೀವಿ ಬೆಂಗಳೂರು 1 ಅಲ್ಲೂ ಕೂಡ ಅವ್ರಿಗೆ ಮಾಹಿತಿಯನ್ನು ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ. ಯಾರು 1 ರೂಪಾಯಿ ಲಂಚ ಕೂಡ ಕೊಡಬಾರದು. 500 ರೂಪಾಯಿ ಮಾತ್ರ ಅಫಿಷಿಯಲ್ಗೆ ಫೀಸನ್ನು ಕಟ್ಟಬೇಕು ದಾಖಲೆಗೆ. ಮಿಕ್ಕಿದ ಅವ್ರ ದಾಖಲೆಗಳನ್ನು ಅವರು ಕೊಡಬೇಕು. ಇಲ್ಲ ಅಂದರೆ ನೀವು ಹೋಗಿ ನಮ್ಮ ಕಾರ್ಪೊರೇಷನ್ದು ಒಂದು ಕಾರ್ಪೊರೇಷನ್ಗೆ 2 ಕಡೆ ಏನು ಹೊಸ ಕಚೇರಿಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಸಹಾಯ ಮಾಡಲಿಕ್ಕೆ ಜಾಗವನ್ನು ನಾವು ಇಡ್ತಾ ಇದ್ದೀವಿ. ಅಲ್ಲಿ ಹೋಗಿ ನೀವೆಲ್ಲ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. 100 ದಿನದ ಮೇಲೆ ಏನಾದ್ರು ಹೋದರೆ ಬಹುಶಃ ಮುಂದಕ್ಕೆ ನಾವು ಆ ಬೆಲೆಗಳನ್ನು ಜಾಸ್ತಿ ಮಾಡುವಂಥ ಒಂದು ಅವಕಾಶ ಇದೆ. ಈಗ ಸದ್ಯಕ್ಕೆ ನಿಮ್ಮ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ 2,000 ಚದರ ಮೀಟ್ರ್ವರೆಗೂ ಕೂಡ 2,000 ಚದರ ಮೀಟ್ರ್ವರೆಗೂ ಕೂಡ ಈ ಅವಕಾಶ ಇದೆ. ಅದಾದ ಮೇಲೆ ಬೇರೆ ದೊಡ್ಡವ್ರಿಗೆ ಈ ಅವಕಾಶ ಇಲ್ಲ. 2,000 ಮೀಟ್ರ್ ಅಂದರೆ ಒಂದು 20,000 ಅಡಿ. 2,000 ಚದರ ಮೀಟರ್ಗೆ ಸರ್ ಆಟೋಮೆಟಿಕ್ ಇದೆ. 2,000 ಮೇಲ್ಪಟ್ಟು ಸ್ವಲ್ಪ ಕ್ಯಾಡ್ ಡ್ರಾಯಿಂಗ್ ಬೇಕು. 2,000ವರೆಗೂ ಚದರ ಮೀಟರ್ವರೆಗೂ ಆಟೋಮೆಟಿಕ್ ಆಗಿ ಇದೆ. 2,000 ಮೇಲಾಯಿತು ಅಂದರೆ ಅದು ಕ್ಯಾಡ್ ಡ್ರಾಯಿಂಗು ಮತ್ತೊಂದೆಲ್ಲ ಕೂಡ ನಾವು ದಾಖಲೆಗಳನ್ನು ನಾವು ಪಡ್ಕೊಳ್ಬೇಕಾಗ್ತದೆ.